ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ಎಷ್ಟೋ ರೆಸಿಪಿಗಳನ್ನ ನಾವು ಹೋಟೆಲ್ಗೆ ಹೋಗಿ ಎಂಜಾಯ್ ಮಾಡ್ತೀವಿ. ಅಂಥ ರೆಸಿಪಿಗಳಲ್ಲಿ ಮೇಥಿ ಚಿಕನ್ ಕೂಡ ಒಂದು. ಇವತ್ತು ಮೇಥಿ ಚಿಕನ್ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ಪೋಸ್ಟು ನಿಮಗೆ ಫಸ್ಟ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ನಾನಿಲ್ಲಿ ಮೊದಲಿಗೆ 3/4 kg ಚಿಕನ್ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು 150 ಗ್ರಾಮ್ ತೊಗೊಂಡಿದ್ದೀನಿ. 2 ಟೊಮೆಟೊ, 2 ಈರುಳ್ಳಿ, 3 ದೊಡ್ಡ ಚಮಚ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, 6 ಲವಂಗ, 2 ಏಲಕ್ಕಿ, 3 ಚಕ್ಕೆ ಪೀಸು, 1 ಎಲೆ, 1 ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ, 2 ಚಮಚ ಧನಿಯಾ ಪುಡಿ, 1 ಚಮಚ ಅರಿಶಿಣದ ಪುಡಿ, 1 ಚಮಚ ಉಪ್ಪು, 2 ಟೇಬಲ್ ಸ್ಪೂನ್ ಬಟರ್, ಹಾಗೆ 100 ಗ್ರಾಮು ಮೆಂತ್ಯ ಸೊಪ್ಪು. ಈಗ ಮೊದಲಿಗೆ ಈರುಳ್ಳಿ ಹೆಚ್ಕೊಂಬಿಡೋಣ. ಚಿಕ್ಕ ಚಿಕ್ಕ ಪೀಸಾಗಿ ಬಾಕ್ಸ್ ಥರ ಕಟ್ ಮಾಡ್ಕೊಳ್ತೀನಿ. ಈಗ ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ. ಪ್ಯೂರಿನ ಒಂದು ಸಪ್ರೇಟ್ ಕಂಟೈನರಲ್ಲಿ ಹಾಕಿ ತೆಗೆದಿಟ್ಕೊಂಬಿಡೋಣ. ಈಗ ಇದೇ ಜಾರ್ನಲ್ಲಿ ಮೊಸರನ್ನ ಹಾಕಿ ಅದನ್ನು ಸ್ವಲ್ಪ ಬೀಟ್ ಮಾಡಿ ಇಟ್ಕೊಂಬಿಡೋಣ. ಈಗ ಹಸಿಮೆಣ್ಸಿನ್ಕಾಯಿನ ಸೀಳಿ ಇಟ್ಕೊಳ್ಳೋಣ, 2 ಭಾಗ ಮಾಡಿಕೊಂಡು. ಈ ಈರುಳ್ಳಿನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪನ್ನ ಕೂಡ ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೋಬೇಕು. ಈಗ ಮೆಂತ್ಯ ಸೊಪ್ಪನ್ನ ಕೂಡ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಸೊಪ್ಪು ತುಂಬ ಎಳೆದಾಗಿದೆ, ಕಡ್ಡಿ ಕೂಡ ತುಂಬ ಎಳೆದಾಗಿದೆ, ಅದಕ್ಕೆ ನಾನು ಎಳೆ ಕಡ್ಡಿ ಕೂಡ ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಅಗಲ ಬಾಯಿ ಇರೋಂಥ ಪಾತ್ರೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬಟ್ರ್ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ಲೇಮ್ ಫುಲ್ ಕಡಿಮೆ ಮಾಡ್ಕೊಂಬಿಡಿ. ಈಗ ಲವಂಗದ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕ್ಕೊಂಬಿಡೋಣ. ಸೌಟಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ಳಿ. 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸ್ವಲ್ಪ ಸೌಟಲ್ಲಿ ತಿರುಗಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಜೊತೆಗೇ ಈರುಳ್ಳಿ ಕೂಡ ಹಾಕ್ಕೊಂಬಿಡೋಣ. ಈಗ ಈರುಳ್ಳಿ ಬಣ್ಣ ಬದಲಾಯಿಸೋವರೆಗೂ ಚೆನ್ನಾಗಿ ಹುರಿಬೇಕು. 1 ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಬೇಗ ಬೆಂದ್ಕೊಂಬಿಡುತ್ತೆ. 1 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಮತ್ತೆ ಒಂದು ಸ್ವಲ್ಪ ಈ ಥರ ಎಲ್ಲ ಕದಡ್ಕೋಬೇಕು. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ವ, ಕೆಲವೊಂದು ಸಲ ಸೀತ್ಕೊಂಡ್ಬಿಡುತ್ತೆ. ಪೌಡ್ರ್ ಮಸಾಲೆಗಳನ್ನು ಹಾಕ್ಕೊಂಬಿಡೋಣ. ಧನಿಯಾ, ಮೆಣಸಿನ ಪುಡಿ, ಅರಿಶಿಣದ ಪುಡಿ, ಉಪ್ಪು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈರುಳ್ಳಿ ಜೊತೆಗೆ ಮತ್ತೊಂದು ಸ್ವಲ್ಪ ಹುರ್ಕೊಳ್ಳೋಣ. ಫ್ಲೇಮು ಲೋನಲ್ಲೇ ಇರಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳೋಣ. ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಥರ ಹುರ್ಕೋಬೇಕು. ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಟೊಮೆಟೊ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಇದಕ್ಕೆ ಮೊಸರು ಕಡ್ದಿಟ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಜಾರ್ ತೊಳೆದಿಟ್ಟಿದ್ದ ನೀರನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ನೀರೆಲ್ಲ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡ್ಕೊಂಡಾದಮೇಲೆ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ. ತುಂಬ ಹೈನೂ ಬೇಡ, ಮೀಡಿಯಮು ಬೇಡ, ಮಧ್ಯದಲ್ಲಿ ಇಟ್ಕೋಬೇಕು ಫ್ಲೇಮು. ಈಗ ಇದಕ್ಕೆ ಚಿಕನ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಕನ್ ಎಲ್ಲ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ತಿರುಗಿಸ್ಕೋಬೇಕು. ಈಗ ಚಿಕನ್ ಜೊತೆ ಮಸಾಲ ಹೊಂದ್ಕೊಂಡಿದೆ ಅಂತ ಗೊತ್ತಾದಮೇಲೆ ಮುಚ್ಚಳ ಮುಚ್ಚಿ 8ರಿಂದ 10 ನಿಮಿಷದವರೆಗೂ ಬೇಯಿಸ್ಕೋಬೇಕು. ಮಧ್ಯ ಮಧ್ಯ ಒಂದು ಸಲ ಮುಚ್ಚಳ ಕೆದಕ್ಬಿಟ್ಟು ಮತ್ತೆ ಮುಚ್ಚಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ 8 ನಿಮಿಷ ಆಗಿದೆ. ಹೆಚ್ಚಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು, ಅದನ್ನೆಲ್ಲ ಇದಕ್ಕೆ ಮೇಲೆ ಹಾಕ್ಕೊಂಬಿಡೋಣ. ಈಗ ಚಿಕನ್ ಜೊತೆಗೆ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ತಿರುಗಿಸ್ಕೋಬೇಕು. ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಸಿಹಿ ಬರಬೇಕು, ಅದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈ ಥರ ಮಧ್ಯ ಮಧ್ಯ ಮುಚ್ಚಳ ಮುಚ್ಚಿ 1-2 ನಿಮಿಷಕ್ಕೊಂದು ಸತಿ ತಿರುಗಿಸಿ ನೋಡ್ತಾ ಇರಬೇಕು. ಮೆಂತ್ಯ ಸೊಪ್ಪಿನ ಘಮ ಮನೆಯೆಲ್ಲ ಪಸರ್ಗುಟ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಗೊತ್ತಾ. ನನ್ನ ಮೊಮ್ಮಗ ಕೂಡ ಬಂದು, ಏನು ಅಜ್ಜಿ ಮಾಡ್ತಿದ್ಯಾ, ಇಷ್ಟು ಘಮ ಘಮ ಅಂತಿದೆ ಅಂತ ಕೇಳ್ತಿದ್ದಾನೆ. ಫ್ರೆಂಡ್ಸ್, ರೆಸಿಪಿ ನೋಡ್ತಿದ್ದೀರಲ್ವ, ನಿಮ್ಗೆ ಅನ್ನಿಸ್ತಾ ಇದೆ ಹೇಗೆ ಬಂದಿರ್ಬೋದು ಅಂತಲ್ವ. ಸೂಪರಾಗಿದೆ. ಒಂದು ಚೂರು ಮೆಂತ್ಯ ಸೊಪ್ಪಿನ ಕಹಿ ಇಲ್ಲ, ಏನೂ ಇಲ್ಲ. ಮೊಮ್ಮಕ್ಕಳು ಕೂಡ ಏನು ಚೆನ್ನಾಗಿ ಖುಷಿಪಟ್ಟು ತಿಂದರು ಅಂದರೆ ಎಲ್ಲ ಖಾಲಿ. ನಾನು ಈ ರೆಸಿಪಿನ ಮೊಮ್ಮಕ್ಕಳಿಗೆ ಅನ್ನದ ಜೊತೆ ಕೊಟ್ಟಿದ್ದೀನಿ, ದೊಡ್ಡವರಿಗೆ ಪರೋಟ ಜೊತೆ ಕೊಟ್ಟಿದ್ದೀನಿ. ನಮ್ಮ ಮನೇಲಿ ಒಬ್ರಿಗೆ ಪರೋಟ, ಒಬ್ರಿಗೆ ಚಪಾತಿ, ಒಬ್ರಿಗೆ ಅನ್ನ, ಹೀಗೆ. ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.